ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಒಂದು ಏನಂತಂದರೆ ಇದು ಮಧ್ಯವಾರ್ಷಿಕ ಪರೀಕ್ಷೆಯ ಒಂದು ಉತ್ತರ ಪತ್ರಿಕೆಯನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಹೌದಾ, ಕನ್ನಡ ವರ್ಷನಲ್ಲಿ ಇರುವಂಥದ್ದು ಇದು ನಮ್ಮ ಕಾಲೇಜಿನ ವಿದ್ಯಾರ್ಥಿಯನ್ನು ಮಾಡಿರುವಂಥ ಒಂದು ಏನಂದರೆ ಉತ್ತರ ಪತ್ರಿಕೆ ಇದು. ಅದನ್ನು ಒಂದು ಸ್ಯಾಂಪಲ್ ಆಗಿ ತೆಗೆದುಕೊಂಡಿದ್ದೀನಿ. ಇಲ್ಲಿ ಹೆಸರನ್ನು ಬೇಡ, ಡೈರೆಕ್ಟಾಗಿ ಕಂಟೆಂಟನ್ನು ಯಾವ ರೀತಿಯಾಗಿ ಬರ್ತಿದ್ದಾರೆ, ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದು ನಿಮಗೆ ಕೆಲವು ವಿಷಯಗಳನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೌದಾ, ಕನ್ನಡ ಮಾಧ್ಯಮದಲ್ಲೇ ಬರೆದಿರುವಂಥ ಒಂದು ಪತ್ರಿಕೆ ಅತ್ಯುತ್ತಮ ಅಂಥೇಳಿ ನಾನು ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಹೌದಾ, ಸುಮಾರು ಒಳ್ಳೆಯ ಒಂದು ಪೇಪರ್ಸ್ಗಳಿದ್ದಾವೆ, ಇಂಗ್ಲೀಷ್ನಲ್ಲೂ ಇದ್ದಾವೆ. ಇಂಗ್ಲೀಷ್ ಮೀಡಿಯಮ್ದು ನನ್ನ ಇನ್ನೂ ವ್ಯಾಲ್ಯುವೇಷನ್ ನಡೀತಾ ಇದೆ. ಇದು ಕನ್ನಡದಲ್ಲಿ ಇರೋದು ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ನಿಮಗೆ ಒಂದು ಶೇರ್ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿಯಾಗಿ ಬರೀಬೇಕು ಅಂತ. ಸುಮಾರು ಜನ ಎಲ್ಲ ನನಗೆ ಕಾಲ್ ಮಾಡಿ, ಸರ್ ಉತ್ತರ ಪತ್ರಿಕೆ ಯಾವ ಥರ ಇರಬೇಕು ಹೇಗೆ ಅಂತ ಸುಮಾರು ಪ್ರಶ್ನೆ ಮಾಡಿದ್ರಿ. ಅದಕ್ಕೋಸ್ಕರ ಇದನ್ನು ವಿಡಿಯೋನ ಇವತ್ತು ಕೊಡ್ತಾ ಇದ್ದೀನಿ. ಹೌದಾ, ದಯವಿಟ್ಟು ನಿಮಗೆ ಕ್ಲಿಯರ್ ಇದೆ. ಹೌದಾ, ಮುಖ ಕರೆಕ್ಟಾಗಿ ಕಾಣಲಿಲ್ಲ ಅಂದರೂ ಪರವಾಗಿಲ್ಲ, ಯಾಕಂದರೆ ಕರೆಂಟ್ ಇಲ್ಲ. 2 ತಾಸಾಯಿತು ನೋಡ್ತಾ ಇದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ, ಬಂದಿಲ್ಲ. ಆದರೂ ಕೂಡ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವಾಗ ನೋಡಿ, ಇದು ಪ್ರಶ್ನೆ ಪತ್ರಿಕೆ ಇದೆ ಸ್ನೇಹಿತರೆ, ಮೊನ್ನೆ ತಾನೇ ಆಗಿದ್ದು. ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ಮಾಡಿರುವಂಥದ್ದು. ಇದೇ ಆಧಾರದ ಮೇಲೆ ನಿಮಗೆ ಮಿಟ್ಟಮ್ಗೆ ಕಂಪಲ್ಸರಿ ಕ್ವಶನ್ಸ್ಗಳನ್ನು ಫ್ರೇಮ್ ಆಗುತ್ತೆ ಸ್ನೇಹಿತರೆ. ನಾನು ಇದರೊಳಗೆ ತೆಗೆದುಕೊಂಡಿರುವಂಥ ಚಾಪ್ಟರ್ಸ್ ಎಷ್ಟು ಅಂದರೆ 6. ಮೈಕ್ರೋದಲ್ಲಿ 5 ಚಾಪ್ಟರ್ಸ್ಗಳನ್ನು ತೊಗೊಂಡಿದ್ದೀನಿ, ಮ್ಯಾಕ್ರೋನಲ್ಲಿ 1 ಚಾಪ್ಟರ್ಸ್. ಹೌದಾ, ಎಲ್ಲ ಸೇರಿಸಿ ನಾನು ಒಂದು ಏನು ಮಾಡಿದ್ದೀನಿ, ಈ ಒಂದು ಕಂಟೆಂಟನ್ನು ತೊಗೊಂಡು ಒಂದು ಕ್ವಶನ್ ಪೇಪರನ್ನು ತಯಾರು ಮಾಡಿದ್ದೀನಿ ಸ್ನೇಹಿತರೆ. ಇದು ಅ ಭಾಗನಲ್ಲಿ ತೆಗೆದುಕೊಂಡಿರುವಂಥ ಒಂದು ಕಂಟೆಂಟು. ಇಡೀ ಒಂದು ಪೇಪರ್ಸ್ ಹೇಗಿರಬೇಕು ಅನ್ನೋಂಥದ್ದು. ಹೌದಾ, ಇದು ಕ್ವಶನ್ ಪತ್ರಿಕೆ ಇದೆ. ಬಿ ಭಾಗ ಲಾಸ್ಟ್ ಬಂದಿದೆ ಸ್ನೇಹಿತರೆ, ಇಲ್ಲಿಲ್ಲ. ಇರಲಿ. ಹೌದಾ, ಇವಾಗ ಫಸ್ಟ್ ಏನು ಮಾಡೋಣ, ಅದನ್ನು ಕೂಡ ನಿಮ್ಗೆ ಬೇಕಾದರೆ ಲಾಸ್ಟಿಗೆ ತೋರಿಸ್ತೀನಿ. ಅದಕ್ಕೆ ನಾನು ಮಾಡೋಲಾಗಿ ತೊಗೊಂಡಿರುವಂಥದ್ದು ಇದು ಏನಂದರೆ ಮಧ್ಯವಾರ್ಷಿಕ ಪರೀಕ್ಷೆ ಉತ್ತರ ಪತ್ರಿಕೆ ಮಾದರಿ ಅಂತ. ಹೌದಾ, ಸ್ಯಾಂಪಲ್ ಆಗಿ ತೆಗೆದುಕೊಂಡಿದ್ದೀನಿ. ಯಾರೆಲ್ಲ ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ, ಎಕನಾಮಿಕ್ಸ್ ರವಿ 1776 ಅಂತ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪೂರ್ತಿಯಾಗಿ ವಾಚ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಿ ಸ್ನೇಹಿತರೆ. ಹೌದಾ, ಲೇಟ್ ಮಾಡೋದು ಬೇಡ. ಡೈರೆಕ್ಟಾಗಿ ನಿಮ್ಗೆ ಕ್ವಶನ್ಸು ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಕ್ವಶನ್ ಪೇಪರ್ಸು ನಿಮಗೆ ಬೇಕಂದರೆ ಸಾಫ್ಟ್ ಕಾಪಿ ನಾನು ಹಾಕಿರ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆಯಾಗಿದೆ ಅಂತ ನೋಡಿ. ಇಲ್ಲಿ ಆ್ಯಕ್ಚುಲಿ ಏನಾಗಬೇಕು, ಅನುಭೋಗಿ ವರ್ತನೆ ಅಂತ ತುಷ್ಟಿಗುಣ, ಇದ್ರ ಮೇಲೂ ಕೂಡ ನಿಮಗೆ ಸಾಫ್ಟ್ ಕಾಪಿ ಮಾಡಿ ಒಂದು ವಿಡಿಯೋನು ಹಾಕಿದ್ದೀನಿ, ನೋಡ್ಕೊಳ್ಳಿ. ಹೌದಾ, ಅದು ಖಂಡಿತವಾಗ್ಲೂ. ಇವಾಗ ಇವ್ರು ಏನು ಬರ್ತಿದ್ದಾರೆ ನೋಡೋಣ ಸ್ನೇಹಿತರೆ. ಒಂದು ವಿದ್ಯಾರ್ಥಿದು ಆನ್ಸರ್ ಪೇಪರನ್ನು ನಾನು ಇವತ್ತು ಕರೆಕ್ಷನ್ ಮಾಡಿರುವಂಥದ್ದು. ಹೌದಾ, ಇಲ್ಲಿ ಇದೆ ನೋಡಿ. ಇಲ್ಲಿ ಹೌದಾ, ಇಲ್ಲಿಂದ ಇಲ್ಲಿವರೆಗೆ ಇದು ಎ ಬೀಟ್. ಹೌದಾ, ಪಾರ್ಟ್ ಅ ನಲ್ಲಿ ತೆಗೆದುಕೊಂಡಿರುವಂಥ 5 ಪ್ರಶ್ನೆಗಳಿದಾವೆ. ಆ 5 ಪ್ರಶ್ನೆಗಳಿಗೆ ಯಾವುದು ಸರಿಯಾಗುತ್ತೆ ಅಂತ ನೋಡ್ರಿ. ಏನೇನು ಬರೆದಿದ್ದಾರಂತೆ. ಒಂದು ನಿಮಿಷ, ಇದನ್ನು ಸ್ವಲ್ಪ ಈ ಕಡೆ ತಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಸ್, ಇಲ್ಲಿ ನೋಡಿ ಸ್ನೇಹಿತರೆ, ಭಾಗ ಅ ಅಂತ ಬರೆದಿದ್ದಾರೆ ಇಲ್ಲಿ. ಅ ನಲ್ಲಿ 20 ಮಾರ್ಕ್ಸ್ ಕೊಟ್ಟಿದ್ದೀನಿ, ಬಿ ನಲ್ಲಿ 12 ಅಂತ ಬೀಳುತ್ತೆ. ನೋಡೋಣ ಹೇಗಿದೆ ಅಂತ ಪೇಪರ್, ಆನಂತರ ನಿಮ್ಗೆ ಗೊತ್ತಾಗುತ್ತೆ. ಸಿ ಪಾರ್ಟಲ್ಲಿ 20 ಮಾರ್ಕ್ಸ್ ಬೀಳಬೇಕು, 20 ಬಿದ್ದಿದೆ. ಬಿ ನಲ್ಲೂ ಕರೆಕ್ಟ್ ಇದೆ, ಎ ನಲ್ಲೂ ಕರೆಕ್ಟ್ ಬರೆದಿದ್ದಾರೆ, ಡಿ ನಲ್ಲಿ ಚೆನ್ನಾಗಿ ಬರೆದಿದ್ದಾರೆ, ಇ ನಲ್ಲಿ ಕೂಡ ಚೆನ್ನಾಗೇ ಇದೆ. ಹೌದಾ, ಬಟ್ ಡಿ ನಲ್ಲಿ ಇನ್ನೊಂದು ಮಾರ್ಕ್ಸ್ ಬರಬೇಕಾಗಿತ್ತು. ಅವರು ಸ್ವಲ್ಪ ಮೈನರ್ ಮಿಸ್ಟೇಕ್ಗಳಿದಾವೆ. ಆ ಮೈನರ್ ಮಿಸ್ಟೇಕ್ಗೋಸ್ಕರ ನಾನು 1 ಮಾರ್ಕ್ಸನ್ನು ಕಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಏನಿದೆ ಅಂತ ನೋಡೋಣ ಸ್ನೇಹಿತರೆ. ಇಲ್ಲಿಂದ ಇಲ್ಲಿವರೆಗೆ ಒಂದು ಮಾರ್ಕ್ ಮಾಡ್ಕೊಂಡಿರ್ತೀನಿ. ಇಲ್ಲಿ ಹೇಗೆ ನಾನು ಹೇಳಿದ್ದೀನಿ ಹಾಗೆ ತೊಗೊಂಡಿದ್ದಾರೆ. ಭಾಗ ಅ ಕಂಪಲ್ಸರಿ 1ನೇ ಪೇಜು ಮತ್ತು 2ನೇ ಪೇಜ್ನಲ್ಲೇ ಬರೀಬೇಕು ಅಂತ ಇರುವಂಥದ್ದು ಭಾಗ ಅ ಅಂತ. ಇಲ್ಲಿ ಸರಿಯಾದ ಉತ್ತರಗಳನ್ನು ಆರಿಸಿ ಬರೀರಿ ಅಂತಿದೆ. ಭಾಗ ಅ ನಲ್ಲಿ ತೊಗೊಂಡಿದ್ದು ಉತ್ತರ 1. ಬಿ ಆಪ್ಷನ್ ಅನುಭೋಗಿ ವರ್ತನೆ, ವ್ಯಕ್ತಿನಿಷ್ಠ, ಅಲ್ಲಿ ಆಪ್ಷನ್ ಕೂಡ ಬರೆದಿದ್ದಾರೆ ನೋಡಿ. ಸಿ ಆಪ್ಷನ್ ಸಮತೋಲನ ಸನ್ನಿವೇಶ, ಎ ಆಪ್ಷನ್ಸು. ಇಲ್ಲಿ ನೋಡಿ ಮೇಲ್ಗಡೆ ಏನಾಗಿದೆ, ಬಿ ಅಂತ ಕನ್ನಡದಲ್ಲಿ ನಾನು ಟೈಪಿಂಗ್ ಹಂಗೆ ಕೊಟ್ಟಿದ್ದೀನಿ ಸ್ನೇಹಿತರೆ, ಅವ್ರು ಹಾಗೆ ಬರೆದಿದ್ದಾರೆ. ಅವ್ರದ್ದು ಮಿಸ್ಟೇಕ್ ಅಲ್ಲದು, ನನ್ನ ಮಿಸ್ಟೇಕ್ ಆಗುತ್ತೆ. ಹೌದಾ, ಎನ್ವಲ್ ಎಕ್ಸಾಮ್ನಲ್ಲಿ ಹಾಗಿರಲ್ಲ, ಎಲ್ಲ ಕಡೆ ಸೇಮ್ ಇರುತ್ತೆ. ಹೌದಾ, ನೋಡಿ ಮೇಲ್ಗಡೆ ಕನ್ನಡದಲ್ಲಿ ಬಿ ಅಂತ ಕೊಟ್ಟಿದ್ದೀನಿ, ಕೆಳಗಡೆ ಬಿ. ಹೌದಾ, ಸಿ. ನಾ ಅವ್ರಿಗೆ ಹೇಳಿದ್ದೀನಿ ಏನು ಟೈಪಿಂಗ್ ಮಾಡಿರ್ತೀನಿ ಅದು ನನ್ನ ಮಿಸ್ಟೇಕ್ ಆಗಿರುತ್ತೆ, ನಿಮ್ದೆಲ್ಲ ಏನಿದೆ ಅದೇ ಬರೀರಿ ಅಂತ ಹೇಳಿದ್ದು. ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಹೌದಾ, ನೆಕ್ಸ್ಟ್ ಸಿ ಆಪ್ಷನ್ ಏನಿದೆ, ಸಮತೋಲನ ಸನ್ನಿವೇಶ ಸರಿಯಾಗಿದೆ. ಎ ಆಪ್ಷನ್ಸು ಏನಂದರೆ ಖಾಸಗಿ ಉದ್ಯಮ ಸಂಸ್ಥೆಗಳು ಅಂತಿದೆ. ಹೌದಾ, ಇದು ಚಾಪ್ಟರ್ಸು 6ನೇ ಚಾಪ್ಟರ್ನಲ್ಲಿ ಬರುತ್ತೆ ಈ ಕ್ವಶನ್ಸ್. ನೆಕ್ಸ್ಟ್ ನೋಡ್ರಿ, ಇದೇ ಚಾಪ್ಟರ್ ಮ್ಯಾಗೆ ಇನ್ನೊಂದು ಕ್ವಶನ್ ತೊಗೊಂಡಿದ್ದೀನಿ ನಾನು, ಉದ್ಯೋಗ ಬಡ್ಡಿ ಹಣದ ಸಾಮಾನ್ಯ ಸಿದ್ಧಾಂತ ಅಂತ. ಇಲ್ಲಿ ಕಟ್ಟಾಗಿದೆ ಎಲ್ಲ ನೋಡಿಕೊಳ್ಳಿ. ಹೌದಾ, ಸಾಮಾನ್ಯ ಸಿದ್ಧಾಂತ ಇದು ಯಾರ್ದು, ಜಾನ್ ಮೆಡ್ಕಿನ್ಸ್ ರವರು ಕೃತಿ ಕೇಳಿದ್ದೀನಿ ಸ್ನೇಹಿತರೆ, 1936ರಲ್ಲಿ ಕರೆಕ್ಟ್ ಬರೆದಿದ್ದಾರೆ.
ನೆಕ್ಸ್ಟ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ನೋಡಿ ಸ್ನೇಹಿತರೆ. ಆಯ್ಕೆ ಸಮಸ್ಯೆ ಛೇದಿಸುವುದಿಲ್ಲ. ಸೊ ಔದಾಸೀನ ವಕ್ರರೇಖೆಗಳು ಪರಸ್ಪರ ತಾಗುವುದಿಲ್ಲ, ಛೇದಿಸುವುದಿಲ್ಲ. ಅದೇ ಕೊಟ್ಟಿದ್ದೀನಿ, ಬರೆದಿದ್ದಾರೆ. ಸೊ ಇದೆಲ್ಲ ಕರೆಕ್ಟ್ ಇದೆ. ಸೊ ನೋಡಿರಿ, ಯು ಆಕಾರ ಅಂತ ಭಾಳಷ್ಟು ಜನ ಬರೀತಾರೆ, ಬಟ್ ಇದು ತಲೆ ಕೆಳಗಾದ ಎ ಸಿ ಮತ್ತು ಎಮ್ ಸಿ ಕರ್ವ್ಸ್ಗಳು ಅವು ಏನಾಗಿರ್ತಾವ, ಯು ಆಕಾರದಲ್ಲಿ ಕೆಳಗಿನ ಮೇಲ್ಗಡೆ ಹೋಗಿ ಈ ಥರ ಬರುತ್ತೆ. ಹಾಗಾಗಿ ತಲೆ ಕೆಳಗಾದ 2 ಆಪ್ಷನ್ ಕೊಟ್ಟಿದ್ದೀನಿ, ಅವರು 2 ಬರೆದಿದ್ದಾರೆ. ಮುಚ್ಚುವ ಅಥವಾ ಸ್ಥಗಿತತೆಯ ಬಿಂದು ಅಂತ ಇದೆ, ಹೌದಾ. ಸೊ ನೆಕ್ಸ್ಟ್ ಸಮಗ್ರ ಆರ್ಥಿಕ ಅಂತ, ಹೌದಾ. ಸಮಗ್ರ ಆರ್ಥಿಕತೆ ಅಥವಾ ಸಮಗ್ರ ಆರ್ಥಿಕ ಸರಿಯಾಗಿದೆ. ಸೊ ಇಲ್ಲಿ 5ಕ್ಕೆ 5. ಸೊ ಅದಕ್ಕೆ ಎಲ್ಲ ಸೇರಿಸಿದ್ರೆ 10 ಆಗುತ್ತೆ ನೋಡಿ ಈ ಪೇಜ್ನಲ್ಲಿ, ಕರೆಕ್ಟಾ. ಸೊ 10 ಈ ಒಂದು ಪೇಜ್ನಲ್ಲಿ ಆಗಿರುತ್ತೆ, ಅದಕ್ಕೆ ನಾನು 10 ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ. ಸೊ ಎನ್ವಲ್ನಲ್ಲಿ ಕೂಡ ಹಾಗೆ ವ್ಯಾಲ್ಯುವೇಷನ್ ಆಗುತ್ತೆ ಸ್ನೇಹಿತರೆ. ನೋಡಿರಿ, ಈಗ ಮ್ಯಾಚ್ ದಿ ಫಾಲೋವಿಂಗ್ ಇದೆ. ಈ ಮ್ಯಾಚ್ ದಿ ಫಾಲೋವಿಂಗ್ನಲ್ಲಿ ಆಡಮ್ ಸ್ಮಿತ್ ಕಾಣದ ಕೈ ಕರೆಕ್ಟ್ ಇದೆ. ಸೊ ಎಲ್ಲಾರು ಎಸ್ ಸಿ ಅಂತಿದೆ ನೋಡಿ ಸ್ನೇಹಿತರೆ, ಸ್ವಲ್ಪ ಬ್ಲರ್ಗಾಗಿದೆ, ಹೌದಾ. ಯಾಕಂತಂದರೆ ಕರೆಂಟ್ ಇಲ್ಲ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಅದನ್ನು ನಾನು ಸ್ಕ್ರೀನ್ಶಾಟನ್ನು ಮಾಡ್ಕೋಬೇಕಾದ್ರೆ ಸೊ ಕರೆಕ್ಟ್ ಅದು ಸಪೋರ್ಟ್ ಮಾಡಿಲ್ಲ, ಅದಕ್ಕೆ ನಾನು ಓದಿ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ಅದನ್ನು ತೋರಿಸಿ ನಿಮಗೆ ಸ್ಕಿಪ್ ಮಾಡ್ಬೋದಿತ್ತು. ಕೆಲವು ಕಡೆ ಕಾಣ್ತಾ ಇಲ್ಲ ಏನಪ್ಪ ಅಂತ, ಹೌದಾ. ಸೊ ಇಲ್ಲಿ LRAC ಅಂದರೆ ಕನ್ನಡದಲ್ಲಿ ದೀರ್ಘಾವಧಿ ಸರಾಸರಿ ವೆಚ್ಚ, ಕರೆಕ್ಟ್ ಇದೆ ಸ್ನೇಹಿತರೆ, ಅದಕ್ಕೆ ರೈಟ್ ಕೊಟ್ಟಿದ್ದೀನಿ. ಪೈ. ಸೊ TR - TC ಕರೆಕ್ಟ್ ಆಗಿದೆ, ಹೌದಾ. ಪೂರಕ ಸರಕು ಅಂತಿದೆ, ನಿಮಗೆ ಮಾರಕ ಕಾಣ್ಬೋದು. ಸೊ ಮಾರಕ ಅಲ್ಲದು, ಪೂರಕ ಕರೆಕ್ಟೇ ಬರೆದಿದ್ದಾರೆ. ಪೆನ್ನು ಮತ್ತು ಶಾಯಿ ಅಂತ, ಹೌದಾ. ನೆಕ್ಸ್ಟ್ ಬೆಲೆ ಅಂತಸ್ತು, ಬೆಲೆ ಕನಿಷ್ಠ ಮಿತಿ ಅಂತಿದೆ, ಸರಿಯಾಗಿದೆ ಸ್ನೇಹಿತರೆ, ಅದಕ್ಕೆ 5 ಮಾರ್ಕ್ಸ್ ಕೊಟ್ಟಿದ್ದೀನಿ. ನೋಡ್ರಿ, 1 ಅಂಕದ ಪ್ರಶ್ನೆ, ಇಲ್ಲಿ ಸರಿಯಾದಂಥ ಉತ್ತರಗಳನ್ನು ಬರಿಬೇಕು ಅಂತ, ಹೌದಾ. ಇಲ್ಲಿ ಕೇಂದ್ರ ಯೋಜಿತ ಅರ್ಥವ್ಯವಸ್ಥೆ ತಗೊಂಡಿದ್ದೀನಿ, ಅದಕ್ಕೆ ಅವರು ಬರೆದಿದ್ದಾರೆ. ಸೊ ನೋಡಿರಿ, ಆರ್ಥಿಕ ಸಂಪನ್ಮೂಲಗಳನ್ನು ಏನಂತಂದರೆ ಸರ್ಕಾರದ ನಿಯಂತ್ರಣದಲ್ಲಿದ್ದು, ಹೌದಾ. ಸಂಪನ್ಮೂಲಗಳನ್ನು ಆರ್ಥಿಕ ವ್ಯವಸ್ಥೆಯ ನಿಯಂತ್ರಣದಲ್ಲಿದ್ದು, ಸೊ ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತಿದ್ದರು ಅಥವಾ ತೆಗೆದುಕೊಳ್ಳಲಾಗುತ್ತದೆ. ಇದನ್ನೇ ನಾವು ಇವತ್ತು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂತ, ಖಂಡಿತ. ನೆಕ್ಸ್ಟ್ ಸಂಖ್ಯಾ ಸೂಚಕ ತುಷ್ಟಿಗುಣ, ಹೌದಾ. ಎಂದರೆ ತುಷ್ಟಿಗುಣವನ್ನು ಸಂಖ್ಯೆ ರೂಪದಲ್ಲಿ ವ್ಯಕ್ತಪಡಿಸುವ, ನೋಡ್ರಿ, ಹೌದಾ, ವ್ಯಕ್ತಪಡಿಸುವುದು ಅಥವಾ ಅಳೆಯುವುದನ್ನು ಸಂಖ್ಯಾ ಸೂಚಕ ತುಷ್ಟಿಗುಣ, ಕರೆಕ್ಟ್ ಆಗಿದೆ ಸ್ನೇಹಿತರೆ. ಇದು 2ನೇ ಅಧ್ಯಾಯದಲ್ಲಿದೆ, ಮೇಲಿನ 1ನೇ ಅಧ್ಯಾಯದಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ತಂತ್ರಜ್ಞಾನ ಪ್ರಗತಿ ಉದ್ಯಮ ಘಟಕದ ಪೂರೈಕೆ ರೇಖೆ ಬಲಗಡೆ, ಸರಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಸರ್ಕಾರವು ಸರಕು ಮತ್ತು ಸೇವೆಯ ಮೇಲೆ ವಿಧಿಸಿದ ಮೇಲ್ಮಿತಿಯನ್ನು ಬೆಲೆ ಮಿತಿ ಅಂತ ಕರಿತೀವಿ, ಕರೆಕ್ಟ್ ಆಗಿದೆ ಸ್ನೇಹಿತರೆ. ನೋಡ್ರಿ, 1 ಅಂಕದ ಪ್ರಶ್ನೆಗಳಲ್ಲಿ ಯಾವುದೇ ರೀತಿಯಂಥ ತಪ್ಪುಗಳು ಮಾಡಿಲ್ಲ ಅವರು, ಹೌದಾ. ಸೊ ಇಲ್ಲಿ ಒಂದಿಷ್ಟು ವರ್ಡ್ಸ್ಗಳಲ್ಲಿ ಸ್ವಲ್ಪ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ, ಇರಲಿ ಪರವಾಗಿಲ್ಲ, ಹೌದಾ. ಆನ್ಸರ್ ಕರೆಕ್ಟ್ ಆಗಿದೆ, ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನೋಡಿ, ಆರ್ಥಿಕ ಏಜೆಂಟರುಗಳು ಎಂದರೆ ಅಂತಿದೆ, ಹೌದಾ. ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು, ಹೌದಾ, ಕೈಗೊಳ್ಳುತ್ತಿದ್ದಾರೆ, ಅವರನ್ನು ನಾವು ಆರ್ಥಿಕ ಏಜೆಂಟರ್ ಅಂತ. 20 ಮಾರ್ಕ್ಸ್ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಎ ಬೀಟ್ನಲ್ಲಿ 20 ಕರೆಕ್ಟ್ ತೊಗೊಂಡಿದ್ದಾರೆ. ಬಿನಲ್ಲಿ 6 ಬರೀಬೇಕು. ಸೊ ನೋಡ್ರಿ, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ, ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಬೇಡಿಕೆ ನಿಯಮ, ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಇದು ಕಂಪಲ್ಸರಿ ಬರಿಬೇಕಂತ ಹೇಳಿದ್ದೀನಿ, ಬರೆದಿದ್ದಾರೆ. ಸೊ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಖಂಡಿತ. ಸೊ ಕರೆಕ್ಟ್ ಇದೆ, ಅದಕ್ಕೆ 2 ಮಾರ್ಕ್ಸ್ ಕೊಟ್ಟಿದ್ದೀನಿ. ಅನುಭೋಗಿ ವರ್ತನೆ ವಿವರಿಸುವಂಥ ವಿಧಾನಗಳು ಸ್ಥಾನ ಸೂಚಕ ತುಷ್ಟಿಗುಣ ಮತ್ತು ಸಂಖ್ಯಾ ಸೂಚಕ ತುಷ್ಟಿಗುಣ, ಕರೆಕ್ಟ್ ಆಗಿದೆ. ಇಲ್ಲಿ ನೋಡ್ರಿ, ಅಲ್ಪಾವಧಿ ವೆಚ್ಚಗಳು ಇನ್ನೂ ಬರಿಬೇಕಾಗಿತ್ತು, ಅವರು ಮಿನಿಮಮ್ 4 ಬರೀರಿ ಅಂತ ಹೇಳಿದ್ದೀನಿ, ಬಟ್ ಅವರು 2 ಬರೆದಿದ್ದಾರೆ. ಸೊ ಎಕ್ಸ್ಟ್ರಾ ಬರೆದಿದ್ದಕ್ಕೋಸ್ಕರ ಇದು ಎಕ್ಸ್ಟ್ರಾ ಅಂತ ತೊಗೊಂಡಿದ್ದೀನಿ ಸ್ನೇಹಿತರೆ, ನೋಡಿ, ಹೌದಾ. ನೆಕ್ಸ್ಟ್ ಉತ್ಪಾದನಾಂಗಗಳು, ಬರೀ ನಾವು ಉತ್ಪಾದನಾಂಗಗಳು ಕೇಳಿದ್ದೀನಿ, ಅದಕ್ಕೆ ಪ್ರತಿಯಾಗಿ ಕೂಡ ಅವರೇನು ಬರೆದಿದ್ದಾರೆ, ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭ ಅಂತ ಬರೆದಿದ್ದಾರೆ ಸ್ನೇಹಿತರೆ, ಅದಕ್ಕೆ 2 ಮಾರ್ಕ್ಸ್ ಪೂರ ಕೊಡಬೇಕಾಗುತ್ತೆ. ಮತ್ತು ಮಾರುಕಟ್ಟೆ ಪೂರೈಕೆ, ಹೌದಾ. ಸೊ ಮತ್ತು ಅಧಿಕ ಪೂರೈಕೆ ಮತ್ತು ಅಧಿಕ ಬೇಡಿಕೆ ಅಂದ್ರೇನು, ಸರಿಯಾಗಿದೆ ಸ್ನೇಹಿತರೆ, ಹಾಗಾಗಿ ಅದಕ್ಕೆ ನಾನು 2 ಮಾರ್ಕ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡ್ರಿ, ರಫ್ತು ಮತ್ತು ಆಮದು ಬಗ್ಗೆ ಕೇಳಿದ್ದೀನಿ, 2 ವಿಧಗಳು, ಇದು 6ನೇ ಚಾಪ್ಟರ್ನಲ್ಲಿ ಬರುತ್ತೆ ಸ್ನೇಹಿತರೆ, ಹೌದಾ. ಆಮದು ಎಂದರೆ ನೋಡಿ, ಅರ್ಥವ್ಯವಸ್ಥೆಯಲ್ಲಿ ಇತರೆ ದೇಶಗಳಿಂದ ಸರಕುಗಳನ್ನು ಖರೀದಿಸುವುದನ್ನು ಆಮದು, ಖಂಡಿತ ಕರೆಕ್ಟ್ ಇದೆ. ರಫ್ತು ಅಂದರೆ ಏನು, ಸೊ ಅರ್ಥವ್ಯವಸ್ಥೆಯಲ್ಲಿ ಇತರೆ ದೇಶಗಳಿಗೆ ಸರಕುಗಳನ್ನು ಮಾರಾಟ ಮಾಡುವುದನ್ನು ರಫ್ತು ಎನ್ನುತ್ತೇವೆ. ಇಲ್ಲಿ ಸ್ವಲ್ಪ ಮುಂದಿಂದು ಇದು ಕಟ್ಟಾಗಿದೆ, ನಡೆಯುತ್ತೆ, ಹೌದಾ. ನೆಕ್ಸ್ಟ್ ನೋಡ್ರಿ, ಸಿ ಭಾಗದಲ್ಲಿ, ಹೌದಾ. ಸಿ ಭಾಗದಲ್ಲಿ ಬದಲಿ ವಸ್ತು ಮತ್ತು ಪೂರಕ ವಸ್ತುಗಳು ಚೆನ್ನಾಗಿ ಬರೆದಿದ್ದಾರೆ. ಡಿಕ್ ಟು ಡಿಕ್ಟ್ ನಾನು ಏನು ಹೇಳಿದ್ದೀನಲ್ಲ ಅದನ್ನೇ ಅವರು ಬರೆದಿದ್ದಾರೆ ಸ್ನೇಹಿತರೆ, ಹೌದಾ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಎಕ್ಸ್ಪ್ಲನೇಷನ್. ಸೊ ಈ 4 ಮಾರ್ಕ್ಸ್, ಯಾಕಂದರೆ ಇಲ್ಲಿ 6 ಮಾರ್ಕ್ಸ್ ಯಾಕಾಗುತ್ತೆ ಅಂದರೆ ಮೇಲ್ಗಡೆ 2 ಮಾರ್ಕ್ಸ್ ಇದೆ ಸ್ನೇಹಿತರೆ, ಅದಕ್ಕೋಸ್ಕರ ಈ ಪೇಪರ್ನಲ್ಲಿ 2 + 4 6 ಆಗುತ್ತೆ, ಅದಕ್ಕೆ ಕೆಳಗಡೆ 6 ತೊಗೊಂಡಿದ್ದೀನಿ, ಹೌದಾ. ಎನ್ವಲ್ನಲ್ಲಿ ಹಾಗೆ ಬರಿತೀವಿ, ಪ್ರತಿ ಪೇಜ್ನಲ್ಲಿ ನಾವೇನು ತೊಗೊಂಡಿರ್ತೀವಲ್ಲ ಆ ಪೇಜ್ನಲ್ಲಿ ತೊಗೊಂಡಿರುವುದಕ್ಕೆ ಟೋಟಲ್ ಮಾಡಿ ಕೆಳಗಡೆ ಕೊಡಬೇಕು, ಅದಕ್ಕೋಸ್ಕರ, ಹೌದಾ. ನೆಕ್ಸ್ಟ್
ನೆಕ್ಸ್ಟ್ ಸಾಮಾನ್ಯ ಸರಕು ಮತ್ತು ಪೂರಕ ಸರಕು ಇದು ಸ್ವಲ್ಪ ಬ್ಲರ್ಗಾಗಿದೆ ಸ್ನೇಹಿತರೆ. ಆನ್ಸರ್ ಕರೆಕ್ಟ್ ಆಗಿದೆ. ಇಲ್ಲಿ ಅವ್ರೇನು ಬರೆದಿದ್ದಾರೆ ನೋಡಿ, ಅನುಭೋಗಿಯು ಅಂತಿದೆ. ಹೌದಾ, ಅನುಭೋಗಿಯ ಆದಾಯ ಹೆಚ್ಚಾದಂತೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಆ ಒಂದು ವಸ್ತುವಿನ ಬೇಡಿಕೆ ಏನಾಗುತ್ತೆ, ಪೂರೈಕೆ, ಸೊ ಆ ಒಂದು ವಸ್ತುವಿನ ಬೇಡಿಕೆ ಪ್ರಮಾಣ ಹೆಚ್ಚಾಗುತ್ತೆ ಅಂತ. ಹಾಗಾಗಿ ಅದಕ್ಕೆ ಸಾಮಾನ್ಯವಾಗಿರುವಂಥದ್ದು ಅಕ್ಕಿ, ಗೋಧಿ, ಬಟ್ಟೆ, ಸೀಮೆಎಣ್ಣೆ ಇವೆಲ್ಲ ಇರುತ್ತೆ ಸಾಮಾನ್ಯ ಸರಕು. ಕೆಳದರ್ಜೆ ಸರಕುಗಳಿಗೆ ಏನಂತಂತಂದರೆ ಅನುಭೋಗ್ಯ ಸೊ ಏನಾಗುತ್ತೆ, ಆದಾಯ ಹೆಚ್ಚಾದಂತೆ ಬೇಡಿಕೆ, ಯಾವ ಒಂದು ಬೇಡಿಕೆಗಳ ಇದರಲ್ಲಿ ಕೂಡ ಅಷ್ಟೊಂದು ಯಾವುದೇ ರೀತಿಯಂತ ಇದಾಗುವುದಿಲ್ಲ, ಅದು ಕಡಿಮೆ ಆಗುತ್ತೆ. ಸೊ ಅಂತಹ ಸರಕುಗಳನ್ನು ಕೆಳದರ್ಜೆ ಸರಕು, ಬಾರ್ಲಿ ಇದೆ, ನವಣೆ ಇದೆ, ಸಜ್ಜಿ ಇದೆ, ಆರ್ಕ ಇದೆ. ಹೌದಾ, ಸುಮಾರು ಹೇಳಿದ್ದೀನಿ, ನವಣೆ ಇವೆಲ್ಲ ಇದಾವೆ. ಸೊ ಅದರಲ್ಲಿ 3 ಬರೆದಿದ್ದಾರೆ ಅವರು, ಕರೆಕ್ಟಾಗಿದೆ. ಹೌದಾ, ಸೊ ಇವೆಲ್ಲನೂ ಕೂಡ ಎಕ್ಸ್ಪ್ಲನೇಷನ್ ಕರೆಕ್ಟ್ ಇದೆ. ಸೊ ಚೆನ್ನಾಗಿದೆ, ಗುಡ್ ಎಕ್ಸ್ಪ್ಲನೇಷನ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಅದಾದ ನಂತರ ಸೊ ಒಂದು ನಿಖಾರ ಮತ್ತು ಇದು ಇದೆಯಲ್ಲ ಸ್ನೇಹಿತರೆ, ಅದು ತೊಗೊಂಡಿದ್ದೀನಿ ಪ್ರಶ್ನೆ. ತುಂಬ ಚೆನ್ನಾಗಿ ನೀಟಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಸರಕುಗಳು ತೊಗೊಂಡಿದ್ದಾರೆ, ಸೇವೆಗಳು, ಹೌದಾ, ಸಂಪನ್ಮೂಲಗಳು, ಹೌದಾ, ಒಬ್ಬ ನೇಕಾರ, ಟೀಚರ್ಸು, ಒಬ್ಬ ಶಿಕ್ಷಕ, ಹೌದಾ. ಸೊ ಎಲ್ಲನೂ ಕೂಡ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಓವರ್ ರೈಟಿಂಗ್ ಆಗಿಲ್ಲ. ಅದಕ್ಕೆ 4 ಮಾರ್ಕ್ಸ್ ಫುಲ್ ಕೊಟ್ಟಿದ್ದೀನಿ. ಕರೆಕ್ಟಾ. ಉತ್ಪಾದನಾ ಸಾಧ್ಯತೆ ಗಡಿಕೆ ತೊಗೊಂಡಿದ್ದೀನಿ. ಒಂದು ಕಡೆ ಸಂಯೋಜನೆಗಳು ಬರೀರಿ ಅಂತ ಹೇಳಿದ್ದೀನಿ, ಇನ್ನೊಂದು ಕಡೆ ಹತ್ತಿ ಮತ್ತು ಧಾನ್ಯ ಅಂತ. ಸೊ 2 ಕರೆಕ್ಟಾಗಿ ಮಾಡಿದ್ದಾರೆ. ಹೌದಾ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಮತ್ತು ಮೇಲ್ಗಡೆ ನೋಡಿಕೊಳ್ಳಿ, ಇದು ತುಂಬ ಚೆನ್ನಾಗಿ ಅವ್ರು ಇದು ಮಾಡಿದ್ದು ಇಲ್ಲಿ ನೋಡಿ ಸ್ನೇಹಿತರೆ. ಹೌದಾ, ಸೊ ಕೆಳಗಡೆ ಮತ್ತು ಮೇಲ್ಗಡೆ ಕರೆಕ್ಟಾಗಿ ತೊಗೊಂಡಿದ್ದಾರೆ. ಒಂದು ಕಡೆ ಗೋಧಿ ಮತ್ತು ಅಕ್ಕಿ, ಸೊ ಗೋಧಿ ಮತ್ತು ಹತ್ತಿ ತೊಗೊಂಡಿದ್ದಾರೆ ಸ್ನೇಹಿತರೆ ಅವರು. ಹೌದಾ, ಸೊ ಹಾಗಾಗಿ ಅದನ್ನೇ ಬರೆದಿದ್ದಾರೆ. ಸೊ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ 4 ಮಾರ್ಕ್ಸ್ ಕೊಡಬೇಕಾಗುತ್ತೆ. ಹೌದಾ, ಹಸಿನ ನಕ್ಷೆ ಬಗ್ಗೆ ನೋಡಿ ಸ್ನೇಹಿತರೆ, IC1, IC2, IC3 ಅಂತ ಡಿಫ್ರೆನ್ಸ್ ಮ್ಯಾಪ್ ಅಂತ ಹೇಳ್ತಾ ಇದ್ದೀವಲ್ಲ ಅದು. ಸೊ ಕೆಳಗಡೆ ಎಕ್ಸ್ ಗೂಡ್ಸ್ ಬನಾನಾ ಅಂತ ತೊಗೊಂಡಿದ್ದಾರೆ. ಸೊ X2 ಗೂಡ್ಸ್ ಮ್ಯಾಂಗೋ ಅಂತ ತೊಗೊಂಡಿದ್ದಾರೆ. ಇಲ್ಲಿ ಬರೀಬೇಕಾಗಿತ್ತು ಎಕ್ಸ್ ಸರಕು ಬಾಳೆಹಣ್ಣು ಅಂತ ತೊಗೊಂಡು ಮೇಲ್ಗಡೆ ಕನ್ನಡದಲ್ಲಿ ಮಾವಿನ ಹಣ್ಣು X2 ಅಂತ ಬರಿಬೋದು ಇದಾಗಿತ್ತು. ಅವ್ರು ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ, ಏನು ತೊಂದರೆ ಇಲ್ಲ. ಇದನ್ನು ಎಕ್ಸ್ಪ್ಲನೇಷನ್ ಮಾಡಿದ್ದಿದೆ, ನೀಟಿದೆ. ಹೌದಾ, ಸೊ ಹಾಗಾಗಿ ಸೊ ಇಲ್ಲಿ ನಾನು ಪೂರ ಮಾರ್ಕ್ಸ್ ಕೊಡಬೇಕಾಗತ್ತೆ, ಕೊಟ್ಟಿದ್ದೀನಿ. ಸೊ ಇದು ಪೂರ್ತಿ ಬ್ಲರ್ಗಾಗಿದೆ ಸ್ನೇಹಿತರೆ. ಹೌದಾ, ಇರಲಿ. ಏಕತಾನಾತ್ಮಕ ಒಲವು ಅಂತೇಳಿ ಅದರಲ್ಲಿ 2 ಮಾರ್ಕ್ಸ್ ಸಿಗುತ್ತಲ್ಲ, ಸೊ ಅದನ್ನೇ ಇಲ್ಲಿ ಅವರು ಇಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಡಿಫ್ರೆನ್ಸ್ ಮ್ಯಾಪ್ನಲ್ಲಿ, ಖಂಡಿತ. ಆನಂತರ ಅವರು DC ಆದ ನಂತರ D ತೊಗೊಂಡಿದ್ದಾರೆ ನೋಡಿ ಸ್ನೇಹಿತರೆ. ಸ್ಟೆಪ್ ಬಂದಿದ್ದಾರೆ ಅವರು ಡಿಯಲ್ಲಿ ನೋಡಿ. ಸೊ ಇಲ್ಲಿ 2 ಪ್ರಾಬ್ಲಮ್ ಕೊಟ್ಟಿದ್ದೀನಿ ಸ್ನೇಹಿತರೆ, 2 ಪ್ರಾಬ್ಲಮ್ ಕರೆಕ್ಟ್ ಇದ್ದಾವೆ. ಹೌದಾ, ಇದು ಹೊಸದಾದಂಥ ಡೇಟಾನೇ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ರಿ, QD = ಏನಂತಂದರೆ ಸೊ 250 - P ಅಂತಿದೆ. ಸೊ 150 + P ಅಂತ ಇವೆರಡು ಇಕ್ವೇಷನ್ ಇಟ್ಕೊಂಡು ಅವ್ರು ಫೈಂಡ್ ಮಾಡಿದ್ದಾರೆ. 50 ಕರೆಕ್ಟ್ ಬಂದಿದೆ. ಸೊ ಆನಂತರ 2 ಡೇಟಾನ ಹಾಕೊಂಡಾಗ ಸೊ ಏನಾಗುತ್ತೆ, 200 ಆಗಿದೆ, ಸರಿಯಾಗಿದೆ. ಸೊ ನೆಕ್ಸ್ಟ್ ಒಂದು ಕಡೆ QD ಕಡಿಮೆ ಆಗಿದೆ, QS ಹೆಚ್ಚಿಗಾಗಿದೆ. ಯಾಕಂದರೆ P > ಅಂತ ಮಾಡ್ಕೊಂಡಿದ್ದಾರೆ. ಸೊ ಬೆಲೆ, ಮಾರುಕಟ್ಟೆ ಬೆಲೆ 50 ಇದ್ದಿದ್ದು 10 ರೂಪಾಯಿ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ, 60 ಹಾಕೊಂಡಿದ್ದಾರೆ ಅವರು, ಸರಿಯಾಗಿ ಮಾಡಿದ್ದಾರೆ. ಹೌದಾ, ನೆಕ್ಸ್ಟ್ ಲಾಸ್ಟ್ ಒನ್ ಏನು ಮಾಡಿದ್ದಾರೆ, 10 ರೂಪಾಯಿ ಕಡಿಮೆ, ಮಾರ್ಕೆಟ್ ಬೆಲೆ 50 ಇತ್ತಲ್ಲ ಅದು 40 ಹಾಕೊಂಡಿದ್ದಾರೆ, ಸರಿಯಾಗಿದೆ ಸ್ನೇಹಿತರೆ. ಹಾಗಾಗಿ 6 ಮಾರ್ಕ್ಸ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಇದು ಸರಿಯಾಗಿದೆ. ಬಟ್ ಆದರೂ ಕೂಡ ನೆಕ್ಸ್ಟ್ ಅವರಿಗೆ ಇಲ್ಲಿ ನೋಡಿ ಸ್ವಲ್ಪ ಅವ್ರು ಏನು ಮಾಡಿದ್ದಾರೆ, ಓವರ್ ರೇಟಿಂಗ್ ಅಂತ ಅನಿಸ್ಬಿಟ್ಟಿದೆ ಅವರಿಗೆ. ಎಲ್ಲೆಲ್ಲ ಅವರು ರೇಟಿಂಗ್ ಮಾಡಿ ಇಲ್ಲೊಂದಿಷ್ಟು ತಿದ್ದುಪಡಿ ಆಗಿದೆ, ಇಲ್ಲೊಂದಿಷ್ಟು ತಿದ್ದುಪಡಿ ಆಗಿದೆಯಲ್ಲ, ಅದಕ್ಕೋಸ್ಕರ ಮತ್ತು ಇಲ್ಲೊಂದಿಷ್ಟು ತಿದ್ದಿದ್ದಾರೆ ಅವರು. ಸೊ ಕಟ್ ಆಗುತ್ತೆ ಮಾರ್ಕ್ಸು ಅಂತೇಳಿ ಅವ್ರು ಏನು ಮಾಡಿದ್ದಾರೆ, ಮತ್ತು ಅದನ್ನೇ ಸೊ ನೀಟಾಗಿ ಕೆಳಗಡೆ ಮಾಡಿದ್ದಾರೆ. ನಾನು ಮೊದಲು ನೋಡಿದೆ ಕರೆಕ್ಟೇ ಇದೆ ಅಂತ 6 ಮಾರ್ಕ್ಸ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಬಟ್ ಅದೇ ಆನ್ಸರ್ಸು, ಅದೇ ಕ್ವಶನ್ಸು ಇಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಅವ್ರು ಕಟ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿದೆ ನೋಡಿರಿ, ಕಟ್ ಅಂತ ಏನು ಮಾಡಿದ್ದಾರೆ, ಸೊ ಕಟ್ ಅಂತ ಹಾಕಿದ್ದಾರೆ ಅವರು. ಹೌದಾ, ಸೊ ನೀಟಾಗಿತ್ತು. ಬಟ್ ಅವ್ರೇನು ಮಾಡಿದ್ದಾರೆ, ಮಾರ್ಕ್ಸ್ ಕೊಡಲ್ಲ ಸರ್ ಅಂತೇಳಿ ಅವ್ರು ಏನು ಮಾಡಿದ್ದಾರೆ, ಅದನ್ನು ತೆಗೆದಿದ್ದಾರೆ ಸ್ನೇಹಿತರೆ. ತೆಗೆದುಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಏನು ಓವರ್ ರೇಟಿಂಗ್ ಇಲ್ಲ. ಹೌದಾ, ನೀಟಾಗಿ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಹೌದಾ, ಖಂಡಿತ ಹೊಸ ಅಪ್ಡೇಟೇ ಇದೆ ನೋಡಿ ಸ್ನೇಹಿತರೆ. ಅದೇ ಪ್ರಶ್ನೆ ಕೊಟ್ಟಿದ್ದೀನಿ ನಾನು, 2 ಡೇಟಾ ಸೊ ಕಂಪಲ್ಸರಿ ಹೊಸದನ್ನೇ ಅಪ್ಡೇಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಿಮಗೂ ಕೂಡ ಐಡಿಯಾ ಆಗುತ್ತೆ ಅಂತೇಳಿ ಸೊ ಇದನ್ನು ಕೊಟ್ಟಿರೋವಂಥದ್ದು. ಹೌದಾ, ಫಾರ್ಮುಲಾ ಸುಮ್ಮನೆ ಬರೆದಿದ್ದಾರೆ. ಸೊ ಒಂದು ಕಡೆ ಸೊ ಅದನ್ನೇ ಕರೆಕ್ಟಾಗಿ ಸೊ ಡೇಟಾಗಳನ್ನು ಹಾಕಿ ಅದನ್ನು ಇದು ಮಾಡಿ ಮತ್ತು ಆಮೇಲೆ ಫಾರ್ಮುಲಾ ಬರೆದಿದ್ದಾರೆ. ಹೌದಾ, ಹಾಗಾಗಿ 6 ಮಾರ್ಕ್ಸ್ನ ಕೊಡಲೇಬೇಕು. ಹೌದಾ, ಸೊ 2 ಪ್ರಾಬ್ಲಮ್ಸ್ ಆಯಿತು. ಒಂದು ಥಿಯರಿ ಓರಿಯೆಂಟೆಡ್ ಬರಿಬೇಕಾಗಿತ್ತಲ್ಲ, ಸೊ ಥಿಯರಿ ಓರಿಯೆಂಟೆಡಲ್ಲಿ ಫಿಕ್ಸ್ ನಂಬರ್ ಆಫ್ ಫರ್ಮ್ ಅಂತ ಕೊಟ್ಟಿನಿ, ಉದ್ಯಮ ಸಂಸ್ಥೆ ಸ್ಥಿರ ಘಟಕಗಳು ಅಂತ. ಅಲ್ಲಿ ಏನು ಮಾಡಿದ್ದಾರೆ, ಒಂದಿಷ್ಟು ಅವರು ಕನ್ಫ್ಯೂಸ್ ಮಾಡಿಕೊಂಡು ತಿದ್ದ್ದಾರೆ ಅವರು. ಸೊ ತಿದ್ದಿದ್ದಕ್ಕೋಸ್ಕರ ನಾನು ಔಟ್ ಆಫ್ ಔಟ್ ಕೊಡೋಕ್ಕಾಗಲ್ಲ ಸ್ನೇಹಿತರೆ. ಹೌದಾ, ಇಲ್ಲಿ ಕರೆಕ್ಟ್ ಬರೆದಿದ್ದಾರೆ, ಇಲ್ಲ ಅನ್ನೋದಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಒಂದು ಕಡೆ ಏನಾಗಿದೆ, DD ಅಂತ ಸೊ ನೋಡೋಕ್ಕೆ ಕರೆಕ್ಟೇ ಇದ್ದಾವೆ, ಆದರೆ ಓವರ್ ರೇಟಿಂಗ್ ಆಗಿದೆ. ಆ ಓವರ್ ರೇಟಿಂಗ್ ಆಗಿದ್ದಕ್ಕೋಸ್ಕರ ನಾವು 1 ಮಾರ್ಕ್ಸ್ ಕಟ್ ಮಾಡಲೇಬೇಕು.
ಹೌದಾ. ಸೊ ಯಾಕಂದರೆ 100/100 ಕೊಡಬೇಕು ಅಂದರೆ ಆಗೋದಿಲ್ಲ, 80/80 ಕೊಡಬೇಕು ಅಂದರೆ ಆಗೋದಿಲ್ಲ. ಯಾಕಂದರೆ ಒಂದು ಕಡೆ ಡಿ ಕರೆಕ್ಟ್ ಬರೆದಿದ್ದಾರೆ, ತಿದ್ದಿದ್ದಾರೆ ಅವರು. ಹೌದಾ, ಅವ್ರಿಗೆ ಕನ್ಫ್ಯೂಸ್ ಆಗಿತ್ತು, ಏನಾಗಿತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ಇನ್ನೊಂದು ಕಡೆ ಲೆಫ್ಟ್ ಟು ರೈಟಿಗೆ ಸೊ ಏರುಮುಖವಾಗಿರುವಂಥ SS ಕರ್ವ ಅದೂ ಓವರ್ ಆಗಿದೆ, ಮತ್ತು ಡಿನೂ ಕೂಡ ಓವರ್ ಆಗಿದೆ. ಅದಕ್ಕೋಸ್ಕರ ನಾವು ಒಂದು ಮಾರ್ಕ್ಸು ಸ್ಕಿಪ್ ಮಾಡಿಸ್ತಿದ್ದೀನಿ ಸ್ನೇಹಿತರೆ, ಕಟ್ ಮಾಡಿದ್ದೀನಿ. ಬಟ್ ಉಳಿದಿದ್ದೆಲ್ಲ ಎಕ್ಸಲೆಂಟ್ ಇದೆ. ಆನ್ಸರ್ಸು ನೋಡಿದ್ದೀನಿ, ಪೂರ್ತಿಯಾಗಿ ಓದಿದ್ದೀನಿ. ನೋಡಿರಿ P* ಅಂತ ಕೊಟ್ಟಿದ್ದಾರೆ, ಇದು ತುಂಬ ಚೆನ್ನಾಗಿರುವಂಥದ್ದು. Q* ಇದೆ, ಕರೆಕ್ಟ್ ಇದೆ. ಇಲ್ಲಿ P2 ಅಂತಿದೆ, ನೆಕ್ಸ್ಟ್ P1 ಅಂತಿದೆ ಸ್ನೇಹಿತರೆ. ಹೌದಾ, ಇಲ್ಲಿ ಕ್ವಾಂಟಿಟಿ 3 ಅಂತಿದೆ, ಕ್ವಾಂಟಿಟಿ 2, ಕ್ವಾಂಟಿಟಿ 1, ಕರೆಕ್ಟಾ. ಸೊ ಎಲ್ಲ ನೀಟ್ ಇದೆ. ಬಟ್ ಅಲ್ಲಿ ಮೇಲ್ಗಡೆ QD ಮತ್ತು QS ಅನ್ನು ಓವರ್ ಮಾಡಿದ್ದಾರೆ, ತಿದ್ದಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಮಾರ್ಕ್ಸು ಕಟ್ ಮಾಡಿದ್ದೀನಿ ಸ್ನೇಹಿತರೆ. ಒಂದು ವೇಳೆ ಇದನ್ನೇ ಕ್ವಶನ್ಸು ಇನ್ನೊಂದು ಏನಾದರೂ ಎಕ್ಸ್ಟ್ರಾ ಬರೆದಿದ್ದಾರೆ ಅಂದರೆ ಅಲ್ಲಿ ಕೊಡ್ಬೋದಿತ್ತೇನೋ, ಬಟ್ ಅವರು ಮಾಡಿಲ್ಲ ಸ್ನೇಹಿತರೆ. ಮೇ ಬಿ ಟೈಮು ಸೊ ಅವಕಾಶ ಅವರಿಗೆ ಸಿಕ್ಕಿರಲಿಲ್ಲ. ಹಾಗಾಗಿ ನೋಡಿ, ಎಕ್ಸ್ಪ್ಲನೇಷನ್ ಎಷ್ಟು ನೀಟ್ ಇದೆ ಸ್ನೇಹಿತರೆ. ಸೊ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಏನೂ ತೊಂದರೆ ಇಲ್ಲ. ಆ ಎಕ್ಸ್ಪ್ಲನೇಷನಾಗಾದರೂ ಕೊಡಬೇಕಾಗಿತ್ತು, ಬಟ್ ಹಂಗೆ ಕೊಡೋದಾಗೋದಿಲ್ಲ. ಅದಕ್ಕೆ ನಾನು 5 ಕೊಟ್ಟಿದ್ದೀನಿ. ಹೌದಾ. ಡಿ ಭಾಗದಾಗ 17 ನೋಡಿರಿ. ಸೊ ಇಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ಸೊ 3 ಪ್ರಶ್ನೆಗಳಿದ್ದಾವೆ. ಸೊ 2ನೇ ಚಾಪ್ಟರ್ನಲ್ಲಿ ಕೊಟ್ಟಿದ್ದೀನಿ, 3ನೇ ಚಾಪ್ಟರ್, 4ನೇ ಚಾಪ್ಟರ್ಸ್ 3 ಮೇಲೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಅವರು 2 ಮತ್ತು 3ನೇ ಚಾಪ್ಟರ್ಸ್ ಡೇಟಾ ಮತ್ತೆ ಚೇಂಜ್ ಮಾಡಿದ್ದೀನಿ ಸ್ನೇಹಿತರೆ. ಇಂಗ್ಲೀಷ್ ಮೀಡಿಯಮ್ದವ್ರ ವಿದ್ಯಾರ್ಥಿಗಳಿಗೆ ಬೇರೆ ಪೇಪರ್ ಸೆಟ್ ಮಾಡಿದ್ದೀನಿ, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೂ ಸಪ್ರೇಟ್ ಸೆಟ್ ಮಾಡಿದ್ದೀನಿ. ಮಾಡಿ ಅವ್ರಿಗೆ ಇಬ್ಬರೂ ಚೆನ್ನಾಗಿ ಮಾಡಿದ್ದಾರೆ. ಹೌದಾ. ಸೊ ಈ ಸಲ ತುಂಬ ಚೆನ್ನಾಗಿ ಸೊ ಅವರು ಆನ್ಸರ್ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡಿ, ಹೊಸ ಡೇಟಾ ಇದ್ದಾವೆ. ಸೊ ಇದು ಪೂರಾ ಡೇಟಾ ಚೇಂಜೇ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಆದರೂ ಕೂಡ ಕರೆಕ್ಟ್ ಮಾಡಿದ್ದಾರೆ. ಯಾಕಂದರೆ ಅವರಿಗೆ ರೂಲ್ಸ್ ಗೊತ್ತಿದೆ, ಫಾರ್ಮುಲಾಸು ಯೂಸ್ ಮಾಡಿರೋವಂಥದ್ದು. ಇಲ್ಲಿ ನೋಡಿರಿ, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ನಾ ಎಲ್ಲಿ ಕೊಟ್ಟಿದ್ದೀನಿ, ಮೊದಲು ಇಲ್ಲಿ ಬರ್ತಿತ್ತು ನೋಡ್ರಿ, ನೆನ್ಪಿಟ್ಕೊಳ್ಳಿ. ಹೌದಾ. ಸೊ ನಾನೇನು ಮಾಡಿದ್ದೀನಿ, ಅಲ್ಲಿ ಕಟ್ ಮಾಡಿದ್ದೀನಿ ಸ್ನೇಹಿತರೆ. ಇದು ತೆಗೆದಿದ್ದೀನಿ, ಇದು ನಾನೇ ಕೊಟ್ಟಿದ್ದೀನಿ, ಕೊಟ್ಟು ಲಾಸ್ಟಿಗೆ ಕೊಟ್ಟಿದ್ದೀನಿ, ಮಾಡ್ತಾರಿಲ್ಲ ಅಂತ. ಬಟ್ ಪೇಷನ್ಸಿಂದ ಕರೆಕ್ಟಾಗಿ ಮಾಡಿದ್ದಾರೆ, ಫಾರ್ಮುಲಾನು ಕರೆಕ್ಟ್ ಇದ್ದಾವೆ. ಎಸ್. ಸೊ ನೆಕ್ಸ್ಟ್ ನೋಡಿರಿ, ಇಲ್ಲಿ ಅಂತೂ ಡೇಟಾಸ್ ಏನೂ ಚೇಂಜ್ ಮಾಡಿಲ್ಲ, ಮೊದಲು ಹೇಗಿತ್ತು ಹಾಗೆ 50 ಇತ್ತಲ್ಲ, ಇರಲಿ ಅಂತೇಳ ಕೊಟ್ಟಿದ್ದೀನಿ. ಹೌದಾ. ಸೊ ಕರೆಕ್ಟ್ ಆಗಿದೆ. ಸೊ TR P/Q ಅಂತಿದೆ, ಕರೆಕ್ಟಾ. MR = TRN- TRN- ಕರೆಕ್ಟ್ ಬರೆದಿದ್ದಾರೆ. ARದು ಫಾರ್ಮುಲಾ TR/Q ಸರಿಯಾಗಿದೆ ಸ್ನೇಹಿತರೆ. ಇಲ್ಲಿ ಏನೂ ನಾ ಕಟ್ ಮಾಡೋಂಗಿಲ್ಲ. ಸೊ ಈ ಪಾರ್ಟ್ ಒಳಗೆ ಕರೆಕ್ಟ್ ಕೊಟ್ಟಿದ್ದೀನಿ. ಇದಾದ ನಂತರ 4 ಮಾರ್ಕ್ಸ್ನಲ್ಲಿ ಒಂದು ಎಕ್ಸ್ಟ್ರಾ ಬರೆದಿದ್ದಾರೆ ಸ್ನೇಹಿತರೆ. ಸೊ ಅಲ್ಲಿ ಯಾವುದೂ ಕೂಡ ಓವರ್ ರೈಟಿಂಗ್ ಇಲ್ಲ, ಅಲ್ಲಿ ಕರೆಕ್ಟಾಗಿ ಬಂದಿದೆ. ಬಟ್ ಆದರೂ ಕೂಡ ಇಲ್ಲಿ ಬರೆದಿದ್ದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಅಂತ ಕೊಡಲೇಬೇಕು. ಇದನ್ನೇ ಒಂದು ವೇಳೆ ಅವರು 6 ಮಾರ್ಕ್ಸಿಗೆ ಇನ್ನೊಂದು ಏನಾದರೂ ಲಾ ಆಫ್ ಡಿಮಿನ್ಸಿಂಗ್ ಕೇಳಿದ್ದಿಲ್ಲ, ಕನ್ನಡ ಮೀಡಿಯಮ್ದವ್ರಿಗೆ, ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಕೇಳಿದ್ದೆ, ಅವ್ರಿಗೆ ಮಾರ್ಕೆಟ್ ಸಪ್ಲೈ ಬಗ್ಗೆ ಕೇಳಿದೆ ಸ್ನೇಹಿತರೆ. ಸೊ ಏನು ಮಾರ್ಕೆಟ್ ಸಪ್ಲೈ S1 S2 SM ಅಂತಿತ್ತಲ್ಲ, ಅದು ಕೇಳಿದೆ ಸ್ನೇಹಿತರೆ. ಅದು ಒಂದು ವೇಳೆ ಇವ್ರು ಬರೆದಿದ್ರಂದರೆ ಖಂಡಿತವಾಗ್ಲೂ ಅಲ್ಲಿ ಕೊಡ್ಬೋದಿತ್ತು. ಹೌದಾ. ಸೊ ಬಟ್ ಬರ್ದಿಲ್ಲ, ಅದಕ್ಕೆ ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ. ಸೊ 79ಗೆ ತಂದು ನಿಂದ್ರಿಸಿದ್ದೀನಿ ನೋಡಿರಿ. C ಪಾರ್ಟಲ್ಲಿ ಕ್ವಶನ್ ನಿಮ್ಗೆ ಗೊತ್ತಾಗ್ಬೋದಲ್ಲ, ಇಲ್ಲಿ ಇದೆ ನೋಡಿರಿ. ಸೊ 27 to 35 ತನಕ C ಪಾರ್ಟ್, ಮತ್ತು 36 ಇಳಿಮುಖ ಸೀಮಂತ ಕೊಟ್ಟಿದ್ದೀನಿ, ಸಾರಿ. ಅದಾದ ನಂತರ ಮಾರ್ಕೆಟ್ ಇದನ್ನು ಕೂಡ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ, ನಾ ಹೇಳಿದ್ದು. ಹೌದಾ. ಮಾರುಕಟ್ಟೆ ಪೂರೈಕೆ ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅಂತ. ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಬೇರೆ ಕ್ವಶನ್ ಹಾಕಿದ್ದೀನಿ ಸ್ನೇಹಿತರೆ ಅವ್ರಿಗೆ. ಸೊ TR ER MR ಅಂತ ಯಾವುದೋ ಇದೆಲ್ಲ ಅದನ್ನು ಹಾಕಿದ್ದೀನಿ ನೋಡಿ. ಹೌದಾ. ಸೊ ಖಂಡಿತವಾಗ್ಲೂ ಈ ಥರ. ಸೊ ಅದಕ್ಕೂ ಚೆನ್ನಾಗಿದೆ ಪೇಪರ್ ಪ್ರೆಸೆಂಟೇಷನ್ಸು, ಕನ್ನಡ ಮೀಡಿಯಮ್ದಾಗಿದ್ದೂ ಚೆನ್ನಾಗಿ ಬರೆದಿದ್ದಾರೆ. ಅದಕ್ಕೋಸ್ಕರ ಇದು ಸೊ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ. ಈ ಥರನೇ ನಿಮ್ಮ ಪೇಪರ್ ಇರಬೇಕು ನೋಡಿ. ಇದನ್ನೇ ನಾವು ಪೇಪರ್ ಪ್ರೆಸೆಂಟೇಷನ್ ಅಂತ ಕರಿತಾ ಇದ್ದೀವಿ ಸ್ನೇಹಿತರೆ. ಸೊ ತುಂಬ ನೀಟಾಗಿ ಹಾಗೆ ಇರಬೇಕು. ಸೊ ಸೆಕ್ಷನ್ ವೈಸ್ ಬರಿಬೇಕು. ಫಸ್ಟ್ A ಸೆಕ್ಷನ್, B D ಮತ್ತು D ತೊಗೋತೀರಿ, ಸಾರಿ, C T E ಅಂತ ಬರೀಬೇಕು. ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಹೌದಾ. ಇವತ್ತಿನ ವಿಡಿಯೋನಲ್ಲಿ ಇದೇ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಹೃದಯದ